ಆದಿವಾಸಿಗಳನ್ನ ಯಾವ ರೀತಿ ಊರಿಂದ ಆಚೆಗೆ ಹಾಕ್ಬಿಟ್ಟು ರಾಜಕಾರಣಿಗಳು ಅಥವಾ ಇವು ಬೇಳೆ ಬೇಯಿಸ್ಕೊಳ್ಳೋದಕ್ಕೆ ಮತ್ತು ಅವರಿದ್ದಕ್ಕೆ ಯಾವ ಥರ ಇದು ಮಾಡಬೇಕು ಅನ್ನೋದನ್ನ ತುಂಬ ಚೆನ್ನಾಗಿ ಕುರಾರಲ್ಲಿ ಇದು ಮಾಡಿದ್ದಾರೆ. ಹಾಗೂ ಸುನಮಿ ಕಿಟ್ಟಿಯವರು ಸಹ ತುಂಬ ಚೆನ್ನಾಗಿ ಅಭಿನಯ ಮಾಡಿದ್ದಾರೆ. ಮೂರ್ತಿ ಸರ್ ಸಹ ತುಂಬ ಅಭಿನಯ ಮಾಡಿದ್ದಾರೆ. ಈ ಚಿತ್ರವನ್ನು ಎಲ್ಲರೂ ಸಹ ಪ್ರತಿಯೊಬ್ಬರು ನೋಡಬೇಕಂತ ನಾವು ಕೇಳ್ಕೊಳ್ತಾ ಇದ್ದೀವಿ ಸರ್. ತುಂಬ ಚೆನ್ನಾಗಿದೆ. ಮಗ ತಡಿ ಮಗ ನನ್ ಬಿಡು ಸರ್. ಹೇಗಿದೆ ಸರ್ ಸಿನಿಮಾ? ಸಾರ್ವಜನಿಕ ಕಾಡು ಜನ ವಾಸ ಮಾಡೋರಿಗೆ ಬಡವರಿಗೆ ಯಾವ ರೀತಿ ಕಷ್ಟ ಇದೆ ಅಂತೇಳಿ ಅವ್ರ ಮನವರಿಕೆ ಮಾಡಿ ಫಿಲಮ್ ತುಂಬ ಚೆನ್ನಾಗಿದೆ. ಭಾಳ ಯಶಸ್ಸಿಂದ ಓಡಬೇಕು ಅಂತ ನಮ್ಮಲ್ಲಿ ವಿನಂತಿ. ಜೈ ಭೀಮ್. ಮೂವಿ ಭಾಳ ನಾವೆಲ್ಲ ಟ್ರೈಲರು ಮತ್ತು ಇದನ್ನೆಲ್ಲ ಸ್ವಲ್ಪ ನೋಡಿದಾಗ ಏನೋ ಕೊರಗಜ್ಜ ಘೋರ ಅಂದ್ರೇನು ಅಂತ ಇದ್ದು ಭಾಳ ಒಂದು ಕ್ಷಣನೂ ಯಾವ ಥರ ನಮಗೆ ಸಮಯ ಹೋಗ್ತಾನೆ ಹೋಗ್ತಾ ಇಲ್ಲ. ಅದ್ಭುತವಾಗಿ ಭಾಳ ಚೆನ್ನಾಗಿ ಮಾಡಿದ್ದಾರೆ. ಅದರಲ್ಲಂತೂ ವಿಲನ್ ಭಾಳ ವಿಶೇಷವಾಗಿ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ ಫಿಲಮು. ಎಲ್ಲರೂ ಫ್ಯಾಮಿಲಿ ನೋಡ್ಬೋದು. ಹೇಗಿದೆ? ಅವಾರ್ಡ್ ಕೊಡ್ಬೇಕು ಸರ್. ಯಾರು ಅವಾರ್ಡ್ ಕೊಡಬೇಕು ಸಿನಿಮಾಗ? ಅವಾರ್ಡ್ ಕೊಡ್ಬೇಕು. ಗಿರೀಶ್ ಕರ್ನಾಟಕ ಪಿಕ್ಚರ್ ಫಿಲಮ್ ಮಾತ್ರ ಸೂಪರ್ ಆಗಿದೆ. ಆಮೇಲೆ ಅದು ನನಗೆ ತುಂಬ ಇಷ್ಟ ಆಗಿದೆ ಅಂದರೆ ಸೀನರಿ, ಒಳ್ಳೆ ಪ್ರಕೃತಿ, ಆಮೇಲೆ ತಾಯಿ ಮಗನ ಸೆಂಟಿಮೆಂಟ್, ಅಂದರೆ ಬಡವರು ಹೆಂಗೆ ಸಾಹುಕಾರರಿಂದ ಈ ಜೀವನ ಇದಾಗುತ್ತೆ ಅನ್ನೋದನ್ನು ತೋರಿಸಿದ್ದಾರೆ. ಒಂದು ರೀತಿ ಸೂಪರ್ ಆಗಿದೆ. ಸುನಾಮಿ ಕಿಟ್ಟಿ ಸೂಪರ್. ಏನು ಇಷ್ಟ ಆಯ್ತು ಸಿನಿಮಾದಲ್ಲಿ? ಏನು ಇಷ್ಟ ಆಯಿತು ಅಂತಂದರೆ ತುಂಬ ಪ್ರಕೃತಿ ಇಷ್ಟ ಆಯಿತು. ಆಮೇಲೆ ಫೈಟಿಂಗ್ ಇಷ್ಟ ಆಯಿತು ನನಗೆ. ಮೆಸೇಜ್ ಏನು ಕೊಟ್ಟಿದ್ದಾರೆ ಸಿನಿಮಾ? ಮೆಸೇಜ್ ಏನು ಕೊಟ್ಟಿದ್ದಾರೆ ಅಂದರೆ ಅದರಲ್ಲಿ ಅಂದರೆ ತಾಯಿ ಮಗ ಎಷ್ಟೇ ದೂರ ಇದ್ರೂ ಯಾವತ್ತಿದ್ರೂ ಒಂದೇ ಆಗ್ತಾರೆ ಅನ್ನೋದು ಒಂದು ಮೆಸೇಜ್ ಇದೆ. ಆಮೇಲೆ ಯಾವತ್ತಿದ್ರೂ ತಾಯಿ ಮಗ ಬೇರೆ ಆಗೋಕ್ಕೆ ಸಾಧ್ಯನೇ ಇಲ್ಲ ಅನ್ನೋದು ಒಂದು ಮೆಸೇಜ್. ಆಮೇಲೆ ತುಂಬ ಚೆನ್ನಾಗಿದೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.